ಮಂಗಳೂರಿನ ಕೇಂದ್ರ ಬಿಂದು ಎಂದೇ ಪ್ರಸಿದ್ಧಿ ಪಡೆದ ಹಂಪನಕಟ್ಟೆಯ ಸಿಟಿ ಸೆಂಟರ್ ಮುಂಭಾಗದಲ್ಲಿ ಎಂಎಫ್ಸಿ ಚಾಯ್ ಸೆಂಟರ್ನ 13ನೇ ಔಟ್ಲೆಟ್ ಸೋಮವಾರ ಶುಭಾರಂಭಗೊಂಡಿತು. ಇದರ ಉದ್ಘಾಟನೆಯನ್ನು ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಮಾಜಿ ಮೇಯರ್ ಅಶ್ರಫ್, ಸುಹೇಲ್ ಕಂದಕ್, ಮೋಶಿರ್ ಅಹಮದ್ ಸಾಮಾನಿಗೆ ಸೇರಿದಂತೆ ಇನ್ನಿತರ ಗಣ್ಯರು ನೆರವೇರಿಸಿದರು. ನೂತನ ಮಳಿಗೆಗೆ ಆಗಮಿಸಿದ ಅತಿಥಿಗಳಿಗೆ ಗೌರವ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಎಂಎಫ್ಸಿಯ 13ನೇ ಔಟ್ಲೆಟ್ಗೆ ಗಣ್ಯರು ಶುಭಾಶಯ ತಿಳಿಸಿದರು. ಎಲ್ಲರಿಗೂ ವಂದನೆಗಳು. ಇವತ್ತು ನಮ್ಮ ಮಿತ್ರರಾದಂಥ ಸಿದ್ದಿಕ್ರವರ ಚಾಯ್ ಸೆಂಟರ್, ಎಂಎಫ್ಸಿ ಚಾಯ್ ಸೆಂಟರ್ ಇದರ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ಮಂಗಳೂರು ನಗರದಲ್ಲಿ ಮನೆ ಮಾತಾಗಿರುವ ಗ್ರಾಹಕರ ಪ್ರೀತಿ ವಿಶ್ವಾಸ, ಅದರಲ್ಲಿ ವಿಶೇಷವಾಗಿ ಪ್ರೋತ್ಸಾಹವನ್ನು ಗಳಿಸಿಕೊಂಡು ಇವತ್ತು ಅವರ 13ನೇ ಶಾಖೆಯನ್ನು ಉದ್ಘಾಟನೆ ಮಾಡುವಂಥ ಈ ಶುಭ ಸಂದರ್ಭ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಮಾಜಿ ಮೇಯರ್, ನನ್ನ ಆತ್ಮೀಯ ಮಿತ್ರರಾದಂಥ ಅಶ್ರಫ್ ರವರೇ, ಈ ಕಟ್ಟಡದ ಮಾಲೀಕರು ಮಿತ್ರರಾದಂಥ ಸುದೇಶ್ ರವರೇ, ರಾಜ್ಯ ಕಾಂಗ್ರೆಸ್ ಪದಾಧಿಕಾರಿಗಳಾದಂಥ ಆತ್ಮೀಯರಾದಂಥ ಸುಹೇಲ್ ಕಂದಕ್ ರವರೇ, ಮೋಸಿನ್ ಅಬ್ದುಲ್ಲರವರೇ, ಮೋಸಿರ್ ಅಹಮದ್ ಸಾಮಾನಿಗೆ ಅವರೇ, ಮಾಲಕರಾದ ಸಿದ್ದಿಕ್ರವರೇ ಮತ್ತು ಅವರ ಆತ್ಮೀಯ ಬಂಧುವರ್ಗದವರೇ, ಒಂದು ಪುಟಾಣಿಗಳೇ. ಇಲ್ಲಿ ಪುಟಾಣಿಗಳು ಭಾಳಷ್ಟು ಕೆಲಸ ಮಾಡಿದ್ದಾರೆ, ಆದರೆ ಅವರನ್ನು ಗುರುತಿಸಬೇಕಾಗ್ತದೆ. ಒಂದು ಮಂಗಳೂರು ನಗರದ ಹೃದಯ ಭಾಗ KS ರಾವ್ ರಸ್ತೆ ಹೇಳಿದರೆ, ಹಂಪನಕಟ್ಟ ಪ್ರದೇಶ ಹೇಳಿದರೆ, ಒಂದು ಹೆಚ್ಚಾಗಿ ಇಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್, ವ್ಯಾಪಾರ ವಾಣಿಜ್ಯ ಮಳಿಗೆಗಳು ಇರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಖಂಡಿತವಾಗಿಯೂ ಒಂದು ವ್ಯಾಪಾರಕ್ಕೆ ಮತ್ತು ವಾಣಿಜ್ಯಕ್ಕೆ ಒಂದು ವಿಪುಲವಾದಂಥ ಅವಕಾಶವಿದೆ. ಅದರಲ್ಲೂ ಈ ಪ್ರದೇಶ ಹೆಚ್ಚಿನ ಕಚೇರಿಗಳು, ಸರ್ಕಾರಿ ಕಚೇರಿಗಳು, ವಸತಿ ಗೃಹಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಮತ್ತು ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥ ಈ ಪ್ರದೇಶ. ಖಂಡಿತವಾಗಿಯೂ ನಮ್ಮ ಸಿದ್ದಿಕ್ರವರು ಅವರ 13ನೇ ಶಾಖೆ, ಅವರು ಒಂದೊಂದು ಶಾಖೆಯನ್ನು ಆರಂಭ ಮಾಡುವಾಗ ಅಲ್ಲಿನ ವಾತಾವರಣ, ಅಲ್ಲಿನ ಪರಿಸ್ಥಿತಿ ಮತ್ತು ಗ್ರಾಹಕರನ್ನು ಆಕರ್ಷಿಸುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆಂದರೆ ಒಂದು ರೀತಿಯಲ್ಲಿ ಈ ಸಣ್ಣ ಮಟ್ಟದ ಹೋಟೆಲಿಗೆ ವಿಪುಲವಾದಂಥ ಅವಕಾಶವಿದೆ. ಯಾಕೆಂದರೆ ಗ್ರಾಹಕರು ಇಂಥ ಹೋಟೆಲ್ಗೆ ಹೆಚ್ಚು ಆಕರ್ಷಣೆಗೊಳ್ತಾರೆ ಮತ್ತು ಹೆಚ್ಚಾಗಿ ಬರ್ತಾರೆ. ಅದರಿಂದಾಗಿ ಸಿದ್ದಿಕ್ರವರು ಅವರ ಒಂದು ಔಟ್ಲೆಟ್ ಎಲ್ಲ ಕಡೆಗಳಲ್ಲಿ ಇಂಥ ಒಂದು ಔಟ್ಲೆಟ್ನ ಅವರು ಆರಂಭ ಮಾಡಿದ್ದಾರೆ. ನಿಜವಾಗಿ ಇದು ಮೆಚ್ಚತಕ್ಕಂಥ ವಿಚಾರ. ಮತ್ತು ಅವರು ಯುವಕರಾಗಿದ್ದುಕೊಂಡು ಯುವಕರಿಗೆ ಒಂದು ಮಾದರಿಯಾದಂಥ ಒಂದು ಈ ಇವತ್ತಿನ ಅವರ ಕಾರ್ಯಕ್ರಮ. ಯಾಕೆಂದರೆ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ, ಯುವಕರಿಗೆ ವಿದ್ಯಾಭ್ಯಾಸ ಆದ ನಂತರ, ಅದು ಬೇರೆ ಬೇರೆ ವಿದ್ಯಾಭ್ಯಾಸ ಆದ ನಂತರ ಉದ್ಯೋಗ ಇರದೆ ಅವರು ಅಲೆದಾಡುವಂಥ ಪರಿಸ್ಥಿತಿಯಲ್ಲಿ ಯುವಕರಿಗೆ ಮಾದರಿಯಾಗಿ ಸಿದ್ದಿಕ್ರವರು ಇವತ್ತೊಂದು ವ್ಯವಹಾರವನ್ನು ಆರಂಭ ಮಾಡಿದ್ದಾರೆ. ಅದರಲ್ಲೂ ಅವರು ಒಂದು 13ನೇ ಶಾಖೆ ಹೇಳಿದರೆ, ಹೋಟೆಲ್ ಉದ್ಯಮ ಹೇಳಿದರೆ ಅದಕ್ಕೆ ಭಾಳಷ್ಟು ಶ್ರಮ ಇರಬೇಕಾಗ್ತದೆ. ಬೆಳಗಿನಿಂದ ರಾತ್ರಿ ತನಕ ಕೆಲಸ ಮಾಡಬೇಕಾಗ್ತದೆ. ಅದು ಅವರಿಗೆ ಗೊತ್ತು. ಸಿದ್ದಿಕ್ರವರು ಬೆಳಿಗ್ಗೆ ಅವರ ಮಾರ್ಕೆಟ್ ಇರ್ಬೋದು, ಇಲ್ಲಿನ ಫುಡ್ ಮಾಡ್ತಕ್ಕಂಥ ಕ್ವಾಲಿಟಿ ಇರ್ಬೋದು, ಅದನ್ನೆಲ್ಲ ಸರಿಯಾಗಿ ಒಂದು ರೀತಿಯಲ್ಲಿ
ಗ್ರಾಹಕರಿಗೆ ಸ್ಪಂದಿಸಬೇಕಾದ್ರೆ ಒಂದು ಹೋಟೆಲ್ ಉದ್ಯಮ ಹೇಳಿದರೆ ಅದಕ್ಕೆ ಭಾಳಷ್ಟು ಕೆಲಸ ಇರ್ತದೆ. ಅದು ಅವರ ಹತ್ರ ರೂಢಿಗತವಾಗಿ ಅವರಿಗೆ ಬಂದಿದೆ ಮತ್ತು ಅದರಿಂದ ಅವರ ಈ ಒಂದು ಅಧಿಕರಣ ಶಾಖೆ ಆರಂಭ ಮಾಡಿದ್ರ ಉದ್ದೇಶ ಸಹ ಅವರ ವ್ಯವಹಾರ ಮತ್ತು ಗ್ರಾಹಕರಿಗೆ ಹೆಚ್ಚಾಗಿ ಅವರು ಒಂದು ರೀತಿಯಲ್ಲಿ ಉತ್ತಮವಾದಂಥ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ನಮ್ಮ ಚಾಯ್ ಸೆಂಟರ್ ಇವತ್ತು ಇಲ್ಲಿ ಆರಂಭವಾಗಿದೆ. ಮುಂದಿನ ದಿನಗಳಲ್ಲಿ ಸಿದ್ದಿಕ್ರವರ ನೇತೃತ್ವದಲ್ಲಿ ನಮ್ಮ ಮಂಗಳೂರು ನಗರದಲ್ಲಿ ಇನ್ನೂ ಹೆಚ್ಚಿನ ಅವರ ಶಾಖೆಗಳು ಆರಂಭವಾಗಿ ಅವರಿಗೆ ದೇವರು ಶುಭವನ್ನು ಹಾರೈಸಲಿ ಮತ್ತು ನಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಸಿಗಲಿ. ಮತ್ತು ಈ MFC ಚಾಯ್ ಸೆಂಟರ್ 13ನೇ ಶಾಖೆ ಸಿದ್ದಿಕ್ ಅವರ MFC ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೆಸರಾಗಿದೆ. ಇವತ್ತು ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ಪಲ್ಲೀರು ಪ್ರದೇಶದಲ್ಲಿ ಸಿದ್ದಿಕ್ ಅವರೊಂದು MFC ಶುರುವಾದ ಮೇಲೆ ಆ ವಟಾರ ಯಾವ ಥರ ಆಗಿದೆ ಅಂತ ಹೇಳಿದರೆ, ಒಂದು ನಾವು ನೋಡಬೇಕಾದ್ರೆ ಒಂದು ದುಬೈ ಮತ್ತು ಹೊರ ದೇಶದ ರೀತಿಯಲ್ಲಿ ಅದು ಅಲ್ಲಿ ಕಾಣ್ತಾ ಇದೆ ರಾತ್ರಿ ಹೊತ್ತಲ್ಲಿ. ಹೀಗಿರುವಾಗ ಬಹಳ ಸಂತೋಷ ಆಗ್ತದೆ. ಈ ಒಂದು ವಟಾರದಲ್ಲಿ ಕೂಡ ಇವತ್ತೊಂದು ಇಲ್ಲಿ ಕೂಡ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿ ಓಪನಿಂಗ್ ಮಾಡಿಸಿದ್ದಾರೆ. ಹಾಗಿರುವಾಗ ಇದಕ್ಕೆ ಬಂದಂಥ ನನ್ನೆಲ್ಲ ಆತ್ಮೀಯರು ಮತ್ತು ಇಲ್ಲೇ ಇದ್ದಂಥ ಎಲ್ಲರಿಗೆ ಹೊಂದಿಸ್ತಾ ಸಿದ್ದಿಕ್ ಅವರ, ಯಾಕೆಂದರೆ ಸಿದ್ದಿಕ್ ಅವರು ನಾನು ನೋಡ್ತಾ ಇದ್ದೇನೆ, ಎಲ್ಲಿ ಕೂಡ ನಾವು ನೋಡುವಾಗ ಇಷ್ಟು ಔಟ್ಲೆಟ್ ಇದ್ದರೆ, ಇಷ್ಟು ಅಂಗಡಿ ಇದ್ದರೂ ಕೂಡ, ಹೋಟೆಲ್ ಇದ್ದರೂ ಕೂಡ ಎಲ್ಲಿ ಇರ್ತಾರೆ ಅಂತಿಲ್ಲ. ಅವರು ಬೆಳಿಗ್ಗಿಂದ ರಾತ್ರಿ ತನಕ ಪ್ರತಿಯೊಂದು ಇದರಲ್ಲಿ ಅವರು ಸ್ಟಾಪ್ ಇದರಲ್ಲಿ ಅವರ ಹೋಟೆಲ್ಗೆ ಹೋಗಿ ಅಲ್ಲಿ ಏನು ನಡೀತದೆ, ಏನಾಗ್ತದೆ ಅಂತ ನೋಡ್ಕೊಳ್ತಾ ಇದ್ದಾರೆ. ಇದು ಪ್ರಮುಖ ಮುಖ್ಯ ಅಂಶ. ಸಿದ್ದಿಕರ ಮಾತುಕತೆ ಮತ್ತು ಜನರ ಒಂದು ಆಕರ್ಷಿಸುವಂಥ ಕೆಲಸ, ಅವರ ಪ್ರೀತಿಯಲ್ಲಿ ಒಂದು ಮಾತಾಡುವಂಥ ವ್ಯಕ್ತಿತ್ವ, ಅದರಿಂದ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಅವರು ಬೆಳೀತಾ ಬಂದಿದ್ದಾರೆ. 13 ಅಲ್ಲ, ಇನ್ನೂ ಸ್ವದೇಶ ಹೇಳಿದ ರೀತಿಯಲ್ಲಿ 25ಕ್ಕೆ ಮೇಲೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅವರು MFC ಇಲ್ಲಿ ಆಗಬೇಕು ಅಂತ ಆಸೆ ಕೂಡ ನಮಗೆಲ್ಲರಿಗೂ ಕೂಡ ಇದೆ. ಇವತ್ತು ದ್ಯಾರ್ಲೆಕಟ್ಟೆಯಲ್ಲಿ ಕೂಡ ಒಂದು ಶಾಖೆಯನ್ನು ಉದ್ಘಾಟಿಸಿದ್ದಾರೆ. ಅಲ್ಲಿಯೂ ಕೂಡ ಉತ್ತಮ ಸ್ಪಂದನೆ ಕೂಡ ಆಗ್ತಾ ಇದೆ. ಭಾಳ ಸಂತೋಷ. ಯಾಕೆಂದರೆ ಅವರ ಕ್ವಾಲಿಟಿ ಮತ್ತು ತಿಂಡಿಯ ರುಚಿ ಇದು ಎರಡು ಕೂಡ ಎಷ್ಟು ಮಾಡಿದರೂ ಕೂಡ ಅದು ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ ಇಷ್ಟು ತನಕ. ಇನ್ನೂ ಕೂಡ ಮುಂದೆ ಕೂಡ ಅಷ್ಟೇ ಮೇಂಟೈನ್ ಮಾಡಿ ಹೋಗಲಿ. ಮತ್ತು ಅವರ ಪ್ರೀತಿ, ಜನರ ಹತ್ರ ಮಾತಾಡುವಂಥ ಸ್ಥಿತಿ ಮತ್ತು ಕೆಲಸದವರ ನಿಜವಾಗಿ ಹೇಳಬೇಕಾದ್ರೆ ಒಂದು 13 ಶಾಖೆ ಅಂತ ಹೇಳಿದರೆ ಅಷ್ಟು ಜನರಿಗೆ ಕೂಡ ಒಂದು ಉದ್ಯೋಗ ಕೊಡುವಂಥ ಕೆಲಸ ಕೂಡ ಅವರ ಕೈಯಲ್ಲಿ ಆಗಿದೆ. ಒಂದೊಂದರಲ್ಲಿ ಒಂದು 10 ಜನ ಇರ್ಬೋದು. 10 ಅಂತ ಹೇಳಿದರೆ ಒಂದು 150 ಜನ ಕೆಲಸಕ್ಕೆ ಅವರಿಗೆ ಯುವಕರಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ, ಉದ್ಯೋಗವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಿರುವಾಗ ಬಹಳ ಸಂತೋಷ ಆಗ್ತದೆ. ಸಿದ್ದಿಕ್ ಅವರೇ, ನಮಗೆ ತುಂಬ ಗೌರವ ಇದೆ ತಮ್ಮ ಮೇಲೆ. ತಾವು ಮಾಡುವಂಥ ಕೆಲಸ, ತಾವು ಮಾಡುವಂಥ ಹೋರಾಟ, ತಮ್ಮ ಏನು ನಿಲುವಿದೆ ಆ ನಿಲುವು ಮುಂದೆ ಕೂಡ ಸಾಗಲಿ. ನಾವೆಲ್ಲರೂ ತಮ್ಮೊಟ್ಟಿಗೆ ಸದಾ ಇದ್ದೇವೆ. ಇನ್ನೂ ಕೂಡ 2-3 ಶಾಖೆ ಇನ್ನೂ ಆದಷ್ಟು ಬೇಗ ಒಂದು ನಮ್ಮ ಪಕ್ಕದಲ್ಲಿ ಒಂದು ಆಗ್ತಾ ಇದೆ. ಖುಷಿ ಆಗ್ತದೆ ಎಲ್ಲಿ ನೋಡುವ. ಅದು ಮಾಡುವಾದ್ರೆ ಖಾಲಿ ಸಿಂಪಲ್ ಆಗಿ ಮಾಡುವುದಿಲ್ಲ, ಸುಂದರವಾದ ಕಟ್ಟಡಗಳಲ್ಲಿ ಸುಂದರವಾದ ಒಂದು ಡೆಕೋರ್ ಮಾಡಿಕೊಂಡು ಹೃದಯ ಭಾಗವಾಗಿರ್ತಕ್ಕಂಥ ಹಂಪನಕಟ್ಟ ಪ್ರದೇಶದಲ್ಲಿ MFC ಇದರ ಮುಖ್ಯ ಓನರ್ ಆಗಿರ್ತಕ್ಕಂಥ MFC ಸಿದ್ದಿಕ್ ಅವರ ಮಾಲಕತ್ವದಲ್ಲಿ ಮತ್ತು ರಾಜಿಕ್ ಮತ್ತು ಯಾಕೂಬ್ ಅವರ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಂದು ಉದ್ಘಾಟನೆಗೊಂಡ ನಮ್ಮ ನಾಯಕರಾಗಿರ್ತಕ್ಕಂಥ ಶಶಿಧರ ಹೆಗಡೆ ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಿದೆ. ನಾನು ಮೊದಲನೇ ಬಾರಿ ಈ ಒಂದು ಸಂಸ್ಥೆಗೆ ಶುಭಾಶಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಒಂದು ದೊಡ್ಡ ಹೋಟೆಲ್ಗೆ ಹೋಗಿ ಒಂದು ಚಹಾ ಕುಡಿಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 50 ರೂಪಾಯಿ ತಗೊಳ್ತಾರೆ. ನನ್ನ ಲೆಕ್ಕ ಒಂದು 20, 30, 40 ರೂಪಾಯಿ ತಗೊಳ್ತಾರೆ. ನಮ್ಮ ಪಕ್ಕದಲ್ಲೇ ಸಿಟಿ ಸೆಂಟ್ರಿಗೆ ಹೋದರೆ, ಮೇಲೆ ಫುಡ್ ಕೋರ್ಟಿಗೆ ಹೋದರೆ ಒಂದು 50-100 ರೂಪಾಯಿ ಆಗುವ ಸಾಧ್ಯತೆ ಕೂಡ ಇದೆ. ನಮ್ಮ ಬೆಂಗಳೂರಿಂದ ಒಬ್ಬರು ಫ್ರೆಂಡ್ ಬಂದಾಗ ಶಶಿಧರನ ಅವ್ರು ಕೇಳ್ತಾರೆ MFC ಎಲ್ಲಿ ಅಂತೇಳಿ ಕೇಳ್ತಾರೆ. ಅಂದರೆ ರಾಜ್ಯಾದ್ಯಂತ MFC ಭಾಳ ಪ್ರಸಿದ್ಧ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಹಂಪನಕಟ್ಟ ಪ್ರದೇಶ ಅಂದರೆ ನಾನು ಕೂಡ ಇದರ ಹಿಂದೆ ನಮ್ಮ ಅಂಗಡಿ ಇದೆ, ಈ ವ್ಯಾಪಾರ ಸಂಘಟನೆ ಅಧ್ಯಕ್ಷ ಕೂಡ ಆಗಿದ್ದೆ ಇದರ ಹಿಂದೆ. ಬಹುಶಃ ಈ ಒಂದು ಏರಿಯಾದಲ್ಲಿ ನಿಜವಾಗ್ಲೂ ಇಂಥ ಒಂದು ಸೌಲಭ್ಯ ಇರಲಿಲ್ಲ. ಈ ಒಂದು ಸೌಲಭ್ಯ ಮಾಡಿಕೊಟ್ಟಂತಕ್ಕಂಥ ಈ ಒಂದು ತಂಡಕ್ಕೆ
ನಾನು ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ಮತ್ತು ಅಲ್ಲಾಹನ ವಿಶೇಷ ಅನುಗ್ರಹದಿಂದ ಈ ಒಂದು ಸಂಸ್ಥೆ ಯಶಸ್ವಿಯಾಗಲಿ ಅಂತಕ್ಕಂಥ ಆರೈಕೆಯನ್ನು ಮಾಡ್ತಾ ಇದ್ದೇನೆ. ಮತ್ತು ನಮಗಿದು ಕಾಣಲಿಕ್ಕೆ ಭಾಳ ಸುಲಭ. ನಮಗೊಂದು ಅಂಗಡಿ ಓಪನ್ ಆಗ್ತದೆ, ಚಹಾ ಕುಡಿತೀವಿ, ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ಭಾಳ ಸುಲಭವಾಗಿ ಕಾಣ್ಬೋದು. ಆದರೆ ಇದರ ಹಿಂದೆ ಭಾಳಷ್ಟು ಪರಿಶ್ರಮ ಇದೆ. ಆ ಪರಿಶ್ರಮವನ್ನು ಭಾಳಷ್ಟು ಜವಾಬ್ದಾರಿಯಾಗಿ ನಿಭಾಯಿಸಿಕೊಂಡು ಸಿದ್ದಿಕ್ ಅವರು 15ನೇ ಬ್ರಾಂಚ್ 13ನೇ ಬ್ರಾಂಚನ್ನು ಇವತ್ತು ತೆರೆದಿದ್ದಾರೆ. ಆ ಹಿಂದಿನ ಪರಿಶ್ರಮವನ್ನು ಅಲ್ಲಾಹನು ಅವರಿಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ 13 ಒಂದು 300 ಸಂಸ್ಥೆಯನ್ನು ಮಾಡುವಂತಕ್ಕಂಥ ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಇದು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಅಂದರೆ MFC ಇದರ ಅಧೀನದಲ್ಲಿ ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ MFC ಚಾಯ್ ಸೆಂಟರ್ ಎಂಬ ಒಂದು ಮಳಿಗೆಯನ್ನು ನಮ್ಮ ಆತ್ಮೀಯ ಮಿತ್ರರಾದಂತಹ ಸಿದ್ದಿಕ್ರವರು ತೆರೆದಿರುವುದು ನಮಗೆಲ್ಲರಿಗೂ ಬಹಳ ಖುಷಿಯನ್ನು ಹಾಗೂ ಸಂತೋಷವನ್ನು ತಂದೊದ್ದಿದೆ. ಯಾಕಂತ ಹೇಳಿದರೆ ಸಿದ್ದಿಕ್ರವರನ್ನು ನಾವು ಹಲವು ವರ್ಷಗಳಿಂದ ನೋಡ್ತಾ ಇದ್ದು, ಇವರು ತುಂಬ ಪರಿಶ್ರಮದಿಂದ ಒಂದು ಚಿಕ್ಕ ಔಟ್ಲೆಟ್ನಿಂದ ಇವತ್ತು 13 ಔಟ್ಲೆಟ್ಗಳನ್ನು ಓಪನ್ ಮಾಡಿ ಸುಮಾರು 150ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಡಿಸುವಲ್ಲಿ ಸಫಲರಾಗಿದ್ದಾರೆ. ಮಾತ್ರ ಅಲ್ಲ, ಮಂಗಳೂರು ನಗರದಲ್ಲಿ MFC ಎಂಬ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡುವಲ್ಲಿ ಅವರು ಬಹಳಷ್ಟು ಪರಿಶ್ರಮವನ್ನು ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಔಟ್ಲೆಟ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಜೊತೆಗೆ ಯಾವ ರೀತಿ ಮಂಗಳೂರು ಬ್ರ್ಯಾಂಡ್ ಮಂಗಳೂರು ಹಾಗೂ ಎಲಿವೇಟ್ ಮಂಗಳೂರು ಮೂಲಕ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆಯಾ, ಆ ಸಂದರ್ಭದಲ್ಲಿ MFC ಇನ್ನಷ್ಟು ಮಳಿಗೆಗಳನ್ನು ತೆರೆದು ಜನರಿಗೆ ಇನ್ನಷ್ಟು ಶುಚಿಯಾದ ಚಹಾ ಹಾಗೂ ತಿಂಡಿ ತಿನಿಸುಗಳನ್ನು ನೀಡುವಲ್ಲಿ ಸಹಕಾರಿಯಾಗಲಿ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಮಂಗಳೂರು ನಗರ ಇನ್ನಷ್ಟು ಉತ್ತಮವಾಗಿ ಪ್ರಗತಿಯನ್ನು ಸಾಧಿಸಲಿ ಎಂದು ಆಶಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.